ಮಧ್ಯಪ್ರಾಚ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಯುದ್ಧ, ವಿಶೇಷವಾಗಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ಸಂಘರ್ಷ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳು ಮತ್ತು ಇವೆಲ್ಲವೂ ಷೇರು ಮಾರುಕಟ್ಟೆಯ ಮೇಲೆ ಬೀರುತ್ತಿರುವ ಪರಿಣಾಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮಧ್ಯಪ್ರಾಚ್ಯ ಯುದ್ಧದ ಪ್ರಸ್ತುತ ಸ್ಥಿತಿ 2026ರ ಆರಂಭದಿಂದಲೂ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಪ್ರಮುಖವಾಗಿ ಇರಾನ್ನೊಂದಿಗಿನ ಯುದ್ಧವು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗಿದೆ. ಹೊರ್ಮುಜ್ ಜಲಸಂಧಿ ಅಥವಾ ಸ್ಟ್ರೇಟ್ ಆಫ್ ಹೊರ್ಮುಜ್ ಮಾರ್ಚ್ 2026ರಲ್ಲಿ ಇರಾನ್ ಈ ಜಲಸಂಧಿಯನ್ನು ಬಂದ್ ಮಾಡಿರುವುದರಿಂದ ಜಾಗತಿಕ ತೈಲ ಸರಬರಾಜಿನಲ್ಲಿ ಭಾರೀ ವ್ಯತ್ಯಯವಾಗಿದೆ. ಇದು ವಿಶ್ವದ 20% ಕಚ್ಚಾ ತೈಲ ಸಾಗಣೆಯ ಹಾದಿಯಾಗಿದೆ. ಇಂಧನ ಬಿಕ್ಕಟ್ಟು. ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $120ಗಿಂತ ಹೆಚ್ಚಾಗಿದ್ದು, ಇದು ಕಳೆದ ಹಲವು ವರ್ಷಗಳಲ್ಲೇ ಗರಿಷ್ಠ ಮಟ್ಟವಾಗಿದೆ. 2. ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ಮತ್ತು ನಿಲುವು. ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆಗಳು ಮತ್ತು ನೀತಿಗಳು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿವೆ. ಕಠಿಣ ನಿಲುವು. ಇತ್ತೀಚಿನ ಭಾಷಣದಲ್ಲಿ ಟ್ರಂಪ್ ಅವರು ಇರಾನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುವುದಾಗಿ ಹೇಳಿದ್ದಾರೆ. ಇದು ಯುದ್ಧ ದೀರ್ಘಕಾಲ ನಡೆಯಬಹುದು ಎಂಬ ಆತಂಕವನ್ನು ಹೂಡಿಕೆದಾರರಲ್ಲಿ ಹುಟ್ಟಿಸಿದೆ. ಮಿಶ್ರ ಪ್ರತಿಕ್ರಿಯೆ. ಯುದ್ಧವು 2-3 ವಾರಗಳಲ್ಲಿ ಮುಗಿಯುತ್ತದೆ ಎಂದು ಟ್ರಂಪ್ ಈ ಹಿಂದೆ ಹೇಳಿದಾಗ ಮಾರುಕಟ್ಟೆ ಚೇತರಿಸಿಕೊಂಡಿತು. ಆದರೆ ಇತ್ತೀಚಿನ ಇರಾನನ್ನು ಶಿಲಾಯುಗಕ್ಕೆ ಕಳುಹಿಸುತ್ತೇವೆ ಎಂಬ ಅವರ ಕಠಿಣ ಮಾತುಗಳು ಮತ್ತೆ ಮಾರುಕಟ್ಟೆಯನ್ನು ಕುಸಿಯುವಂತೆ ಮಾಡಿವೆ. ಸರಬರಾಜು ಸರಪಳಿ. ಮಿತ್ರರಾಷ್ಟ್ರಗಳು ಈ ಯುದ್ಧದಲ್ಲಿ ಅಮೆರಿಕಕ್ಕೆ ಹೆಚ್ಚಿನ ಸಾಥ್ ನೀಡಬೇಕು ಮತ್ತು ಜಲಸಂಧಿಯನ್ನು ತೆರೆಯಲು ಸಹಕರಿಸಬೇಕು ಎಂದು ಅವರು ಒತ್ತಾಯಿಸುತ್ತಿದ್ದಾರೆ. ಷೇರು ಮಾರುಕಟ್ಟೆಯ ಮೇಲಿನ ಪರಿಣಾಮ. ಯುದ್ಧದ ಭೀತಿಯಿಂದಾಗಿ ಜಾಗತಿಕ ಮತ್ತು ಭಾರತೀಯ ಷೇರು ಮಾರುಕಟ್ಟೆಗಳಲ್ಲಿ ಭಾರೀ ಏರಿಳಿತ ಕಂಡುಬರುತ್ತಿದೆ. ಮಾರುಕಟ್ಟೆ ಕುಸಿತ. ಅಮೆರಿಕದ ಡೌ ಜೋನ್ಸ್ ಮತ್ತು ನ್ಯಾಸ್ಡ್ಯಾಕ್ ಷೇರು ಸೂಚ್ಯಂಕಗಳು ಇತ್ತೀಚೆಗೆ ದೊಡ್ಡ ಮಟ್ಟದ ಕುಸಿತ ಕಂಡಿವೆ. ಹೂಡಿಕೆದಾರರು ಅನಿಶ್ಚಿತತೆಯ ಕಾರಣದಿಂದಾಗಿ ಹಣವನ್ನು ಹಿಂಪಡೆಯುತ್ತಿದ್ದಾರೆ. ಹಣದುಬ್ಬರ. ತೈಲ ಬೆಲೆ ಏರುತ್ತಿರುವುದರಿಂದ ಸರಕುಗಳ ಬೆಲೆ ಏರುತ್ತಿದೆ. ಇದು ಕೇಂದ್ರ ಬ್ಯಾಂಕುಗಳು ಬಡ್ಡಿದರವನ್ನು ಇಳಿಸದಂತೆ ತಡೆಯುತ್ತಿದೆ. ಇದು ಷೇರು ಮಾರುಕಟ್ಟೆಗೆ ನೆಗೆಟಿವ್ ಅಂಶವಾಗಿದೆ. ಸುರಕ್ಷಿತ ಹೂಡಿಕೆ. ಷೇರು ಮಾರುಕಟ್ಟೆಯಲ್ಲಿ ರಿಸ್ಕ್ ಹೆಚ್ಚಾಗಿರುವುದರಿಂದ ಹೂಡಿಕೆದಾರರು ಚಿನ್ನದ ಮೇಲೆ ಹೆಚ್ಚಿನ ಹೂಡಿಕೆ ಮಾಡುತ್ತಿದ್ದಾರೆ. ಇದರಿಂದಾಗಿ ಚಿನ್ನದ ಬೆಲೆ ಏರುತ್ತಿದೆ. ಭಾರತದ ಮೇಲೆ ಪರಿಣಾಮ. ಭಾರತವು ತನ್ನ ತೈಲದ ಅಗತ್ಯಕ್ಕೆ ಮಧ್ಯಪ್ರಾಚ್ಯವನ್ನು ಅವಲಂಬಿಸಿರುವುದರಿಂದ ಭಾರತೀಯ ಷೇರು ಮಾರುಕಟ್ಟೆಯೂ ಒತ್ತಡದಲ್ಲಿದೆ. ವಿಶೇಷವಾಗಿ ಪೇಂಟ್, ಟೈರ್ ಮತ್ತು ಲಾಜಿಸ್ಟಿಕ್ಸ್ ಕಂಪನಿಗಳ ಷೇರುಗಳು ಕುಸಿಯುತ್ತಿವೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ಮತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಕಠಿಣ ನಿರ್ಧಾರಗಳು ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿವೆ. ಈ ಕುರಿತಾದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮಾರುಕಟ್ಟೆಯ ತಲ್ಲಣ. ಯುದ್ಧದ ಸುದ್ದಿಯಿಂದಾಗಿ ಭಾರತೀಯ ಮಾರುಕಟ್ಟೆಯ ಪ್ರಮುಖ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಭಾರೀ ಕುಸಿತ ಕಂಡಿವೆ. ಇರಾನ್ ಮೇಲಿನ ದಾಳಿ ಮತ್ತು ಟ್ರಂಪ್ ಅವರ ಹೇಳಿಕೆಗಳಿಂದಾಗಿ ಕೇವಲ 2 ದಿನಗಳಲ್ಲಿ ನಿಫ್ಟಿ 50 ಸುಮಾರು 2%ರಿಂದ 3%ರಷ್ಟು ಕುಸಿತ ದಾಖಲಿಸಿದೆ. ಹೂಡಿಕೆದಾರರಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದ್ದು, ವಿದೇಶಿ ಹೂಡಿಕೆದಾರರು ಅಂದ್ರೆ ಎಫ್ಐಐಸ್ ತಮ್ಮ ಹಣವನ್ನು ಹಿಂಪಡೆಯುತ್ತಿದ್ದಾರೆ. ಕಚ್ಚಾ ತೈಲ ಮತ್ತು ಹಣದುಬ್ಬರ. ಭಾರತವು ತನ್ನ 85%ಗಿಂತ ಹೆಚ್ಚು ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ತೈಲ ಬೆಲೆ ಏರಿಕೆ. ಬ್ರೆಂಟ್ ಕ್ರೂಡ್ ಬೆಲೆ ಬ್ಯಾರೆಲ್ಗೆ $120 ದಾಟಿರುವುದು ಭಾರತದ ಆಮದು ವೆಚ್ಚವನ್ನು ಹೆಚ್ಚಿಸಿದೆ. ಹಣದುಬ್ಬರ. ತೈಲ ಬೆಲೆ ಏರಿಕೆಯಾದರೆ ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತದೆ. ಇದರಿಂದ ಹಣ್ಣು, ತರಕಾರಿ ಮತ್ತು ಇತರೆ ದಿನಸಿ ವಸ್ತುಗಳ ಬೆಲೆ ಏರುತ್ತದೆ. ಇದು ಭಾರತದ ರೀಟೇಲ್ ಹಣದುಬ್ಬರವನ್ನು 1.5%ರಷ್ಟು ಹೆಚ್ಚಿಸಬಹುದು ಎಂದು ಅಂದಾಜಿಸಲಾಗಿದೆ. ರೂಪಾಯಿ ಮೌಲ್ಯ ಕುಸಿತ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಬಲಗೊಳ್ಳುತ್ತಿರುವುದರಿಂದ ಮತ್ತು ತೈಲಕ್ಕಾಗಿ ಭಾರತ ಹೆಚ್ಚಿನ ಡಾಲರ್ ಪಾವತಿಸಬೇಕಿರುವುದರಿಂದ ಭಾರತೀಯ ರೂಪಾಯಿ ಅಂದ್ರೆ INR ಮೌಲ್ಯವು ಡಾಲರ್ ಎದುರು ಕುಸಿಯುತ್ತಿದೆ. ಇದು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವವರಿಗೆ ಮತ್ತು ಆಮದು ಮಾಡಿಕೊಳ್ಳುವ ಉದ್ಯಮಿಗಳಿಗೆ ಹೊರೆಯಾಗಿದೆ. ಹೂಡಿಕೆದಾರರು ಏನು ಮಾಡಬೇಕು? ಚಿನ್ನದ ಮೇಲೆ ಗಮನ. ಯುದ್ಧದ ಸಮಯದಲ್ಲಿ ಷೇರು ಮಾರುಕಟ್ಟೆ ಅಸ್ಥಿರವಾಗಿರುತ್ತದೆ, ಆದರೆ ಚಿನ್ನದ ಬೆಲೆ ಏರುತ್ತದೆ. ಇದು ಸುರಕ್ಷಿತ ಹೂಡಿಕೆ ಅಂದ್ರೆ ಸೇಫ್ ಹೇವನ್ ಎಂದು ಪರಿಗಣಿಸಲ್ಪಡುತ್ತದೆ. ಗಾಬರಿಯಾಗಬೇಡಿ. ಇತಿಹಾಸವನ್ನು ನೋಡಿದರೆ ಯುದ್ಧ ಕಾರಣದಿಂದ ಉಂಟಾಗುವ ಮಾರುಕಟ್ಟೆ ಕುಸಿತವು ತಾತ್ಕಾಲಿಕವಾಗಿರುತ್ತದೆ. ಯುದ್ಧ ಪರಿಸ್ಥಿತಿ ತಿಳಿಯಾದ ನಂತರ ಮಾರುಕಟ್ಟೆ ವೇಗವಾಗಿ ಚೇತರಿಸಿಕೊಳ್ಳುತ್ತದೆ. ದೀರ್ಘಕಾಲದ ಹೂಡಿಕೆ. ಉತ್ತಮ ಕಂಪನಿಗಳ ಷೇರುಗಳು ಕಡಿಮೆ ಬೆಲೆಗೆ ಸಿಗುತ್ತಿದ್ದರೆ ಅದನ್ನು ದೀರ್ಘಕಾಲದ ದೃಷ್ಟಿಯಿಂದ ಖರೀದಿಸಲು ಇದು ಒಂದು ಅವಕಾಶವೂ ಆಗಬಹುದು.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.